ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾಲಚಕ್ರ ಕಾರ್ಯಕ್ರಮಕ್ಕೆ ನೀವು ಕೂಡ ಮೆಸೇಜ್ ಮಾಡಿ. ನೀವು ಹುಟ್ಟಿರ್ತಕ್ಕಂಥ ದಿನಾಂಕ, ಸಮಯ, ಸ್ಥಳವನ್ನು ನಿಖರವಾಗಿ ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯನ ತಿಳ್ಕೊಳ್ಳಿ. ಹಾಗೆಯೇ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಇವತ್ತು ಹಣದ ಸಮಸ್ಯೆ, ಆರ್ಥಿಕವಾಗಿ ನಾವು ಮುಂದುವರಿಬೇಕು, ಮನೆ ಕಟ್ಟಬೇಕು, ವಾಹನ ಖರೀದಿ ಮಾಡಬೇಕು, ಸೈಟ್ ಖರೀದಿ ಮಾಡಬೇಕು, ಈ ಥರ ಹತ್ತಾರು ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಬಹಳಷ್ಟು ಜನ ಪರದಾಡ್ತಿರ್ತಾರೆ. ದುಡಿಮೆ ಇಲ್ಲ, ವ್ಯಾಪಾರಗಳಿಲ್ಲ, ಕಷ್ಟ ನಷ್ಟಗಳಾಗ್ತಾ ಇದೆ, ಸ್ಕೂಲ್ ಫೀಸ್ ಕಟ್ಟಬೇಕು, ಹಾಗೆ ಹೀಗೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಇವತ್ತು ಕೊರಗ್ತಾ ಇರ್ತಾರೆ. ಕಾರಣ ಯಾಕೆಂತಂದ್ರೆ ಈ ಜೂನ್ ತಿಂಗಳು ಬಂತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕಷ್ಟನೇ. ಯಾಕಂದ್ರೆ ಅವ್ರು ಎಷ್ಟೇ ಕೋಟಿಗಟ್ಟಲೆ ಆಸ್ತಿ ಇದ್ರು ಕೂಡ ರೊಟೇಷನ್ ಬದುಕು ಅನ್ನೋದು ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಕೂಡ ಅಂಥದ್ದು. ಸೊ ಈ ಜೂನ್ ತಿಂಗಳಲ್ಲಿ ಮೇ ಮತ್ತು ಜೂನ್ ಪ್ರವಾಸಕ್ಕೆ ಹೋಗುವಂಥದ್ದಾಗ್ಲಿ ಅಥವಾ ಪ್ರವಾಸ ಮುಗಿಸಿದ ನಂತರ ಮಕ್ಕಳನ್ನ ಒಂದು ಸ್ಕೂಲ್ ಸೇರಿಸುವಂಥದ್ದಾಗ್ಲಿ, ಕಾಲೇಜ್ ಸೇರಿಸುವಂಥದ್ದಾಗ್ಲಿ, ಅಥವಾ ಈಗ ಮದುವೆ ವಯಸ್ಸು ಬಂದಿರತಕ್ಕಂಥವ್ರಿಗೆ, ವಿವಾಹ ಯೋಗ ಬಂದಿರತಕ್ಕಂಥವ್ರಿಗೆ ಆ ಒಂದು ಗುರುಬಲ ಬಂದಿರುವಂಥದ್ದಾಗ್ಲಿ, ಆ ಶುಭ ಕಾರ್ಯ ಮುಗಿಸ್ಬೇಕು ಅಂತಕ್ಕಂಥ ಆತಂಕ, ಮನೆ ಒಂದು ಕಡೆ ಕಂಪ್ಲೀಟು ಮಾಡಬೇಕು ಅಂತಕ್ಕಂಥ ಒಂದು ಆತಂಕ, ಹಾಗೆಯೇ ಸೈಟು ಖರೀದಿ ಮಾಡಬೇಕು ಅಂತಕ್ಕಂಥ ಒಂಥರ ಆತಂಕ, ಕಾರ್ ತಗೋಬೇಕು, ಹಾಗೆ ಹೀಗೆ ಅಂದ್ಬಿಟ್ಟು ಭಾಳಷ್ಟು ನೊಂದ್ಕೊಂಡಿರ್ತಾರೆ. ಸೊ ಈ ಥರ ಎಲ್ಲ ನಿಮ್ಮನ್ನ ಈ ಥರ ಆಕ್ಟಿವೇಟ್ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಆರ್ಥಿಕವಾಗಿ ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಲಗ್ನದಿಂದ ಧನಭಾವ, ನಿಮ್ಮ ಲಗ್ನಾಧಿಪತಿಯಾದ ಒಂದು ಗ್ರಹ ಬಲವಾಗಿದ್ದಲ್ಲಿ, ಲಗ್ನದಿಂದ ಎರಡನೇ ಭಾವಾಧಿಪತಿ ಯಾರು, ಆ ಎರಡನೇ ಭಾವಾಧಿಪತಿ ಯಾವ ಒಂದು ಮನೆಯಲ್ಲಿದ್ದಾನೆ, ಆ ಒಂದು ನಕ್ಷತ್ರಾಧಿಪತಿ ಯಾರು, ನಿಮ್ಮ ಲಗ್ನದಿಂದ ಎರಡನೇ ಭಾವಾಧಿಪತಿಗಳು ಅಂದ್ರೆ ತಾರಾಬಲದಲ್ಲೂ ಹೊಂದಬೇಕು. ಅಂದ್ರೆ ಸಂಪತ್ತಾರ ನಕ್ಷತ್ರ ಬರಬೇಕಾಗ್ತದೆ. ಸಂಪತ್ತಾರ ಅಂತಕ್ಕಂಥದ್ದು ನೀವು ಹುಟ್ಟಿರ್ತಕ್ಕಂಥ ನಕ್ಷತ್ರದಿಂದ ಎರಡನೇ ನಕ್ಷತ್ರ, ಸರ್ವೇ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ತಾರಾಬಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನೋಡುವಂಥದ್ದು. ಆ ತಾರಾಬಲವನ್ನು ನೋಡಿ ಸಂಪತ್ತಾರ ನಕ್ಷತ್ರ ಬಂದ ಖಂಡಿತವಾಗ್ಲೂ ಕೂಡ ಒಂದು ಅಷ್ಟು ಹಣ ಕೂಡಿಟ್ಟಾಗ ಖಂಡಿತವಾಗ್ಲೂ ಕೂಡ ಹಾಗೆ ಲಕ್ಷ್ಮಿ ಕಟಾಕ್ಷ ಹಾಗೆ ಬೆಳೀತಾ ಇರುತ್ತೆ, ಅಕ್ಷಯವಾಗಿ ಬೆಳೆಯುತ್ತೆ ಖಂಡಿತವಾಗ್ಲೂ ಕೂಡ. ಹಾಗೇನೆ ದುಡ್ಡು ಚೆನ್ನಾಗಿ ಓಡಾಡಬೇಕು ಅಂತಂದ್ರೆ ಮಹಾಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳಿ, ಸ್ವರ್ಣಾಕರ್ಷಣ ಭೈರವ ಮಂತ್ರೋಡ ಪಟ್ಟಿಸ್ಕೊಳ್ಳಿ, ಲಕ್ಷ್ಮಿ ಕುಬೇರ ಹೋಮದಲ್ಲಿ ಭಾಗಿಯಾಗಿ ಖಂಡಿತವಾಗ್ಲೂ ಕೂಡ ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ ಧನ ಧಾನ್ಯ ವೃದ್ಧಿಗರಾಯ ಶೀಘ್ರಂ ಸ್ವರ್ಣಂ ಧನಂ ದೇಹಿ ದೇಹಿ ಪಟ್ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡ್ಕೊಳ್ಳಿ. ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ಭೈರವನನ್ನ, ಸ್ವರ್ಣ ಆಕರ್ಷಣ ಭೈರವನನ್ನ ನೆನಪಿಸ್ಕೊಂಡು ಪೂಜೆ ಮಾಡಿ ಖಂಡಿತವಾಗ್ಲೂ ಕೂಡ. ಹುಣ್ಣಿಮೆ ದಿನಗಳಲ್ಲಿ ಇವತ್ತು ಬಹಳಷ್ಟು ಜನ ಅಂದ್ರೆ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರೆ. ಸೊ ಸತ್ಯನಾರಾಯಣ ಪೂಜೆ ಯಾವತ್ತು ಮಾಡಬೇಕು ಅಂತಕ್ಕಂಥ ಮಾಹಿತಿಗಳೇ ಗೊತ್ತಿಲ್ಲ ಖಂಡಿತವಾಗ್ಲೂ ಕೂಡ. ಸತ್ಯನಾರಾಯಣ ಕೆಲವೊಬ್ರಿಗೆ ಆಗಿ ಬರುತ್ತೆ, ಕೆಲವೊಬ್ರಿಗೆ ಆಗಿ ಬರೋದಿಲ್ಲ. ಅಂಥದ್ರಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಕೂಡ ನೀವು ಪಣತೊಟ್ಟು ಮಾಡಿದ್ದಾದ್ರೆ ಹುಣ್ಣಿಮೆ ದಿನಗಳಲ್ಲಿ ಇವತ್ತು ಬಹಳಷ್ಟು ಜನ ನೊಂದ್ಕೊಂಡಿರ್ತೀರ. ಇವತ್ತು ಬಹಳಷ್ಟು ಜನ ಆರ್ಥಿಕವಾಗಿ ಇವತ್ತು ಅದಿಲ್ಲ ಇದಿಲ್ಲ ಅಂತಕ್ಕಂಥ ಮಾಹಿತಿಗಳು ಸಿಕ್ಕಿದ್ರು ಕೂಡ ಆರ್ಥಿಕವಾಗಿ ನೀವು ಮುಂದುವರೆದಿರೋಲ್ಲ, ಅಥವಾ ಆರ್ಥಿಕವಾಗಿ ನಾವು ಮುಂದುವರಿಬೇಕು ಅಂತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಸೊ ನಿಮ್ಮ ಕುಲದೇವರನ್ನ ಸತತವಾಗಿ 3 ತಿಂಗಳು ಹುಣ್ಣಿಮೆಯಲ್ಲಿ ನೀವು ಹೋಗಿ ದರ್ಶನ ಮಾಡಿ ಬರಬೇಕಾಗ್ತದೆ. ಸತತವಾಗಿ 1, 2, 3 ತಿಂಗಳು ಹುಣ್ಣಿಮೆಯಲ್ಲಿ, ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಹೋಗ್ಬೇಕು. ಈ ರೀತಿ 3 ಸಲ ಹೋಗಿ ಬರ್ಬೇಕಾಗತ್ತೆ. 3ನೇ ತಿಂಗಳು ಅಭಿಷೇಕ, ಅಲಂಕಾರ, ಅನ್ನದಾನ ಮಾಡಿ ಬಂದ್ರೆ ಖಂಡಿತವಾಗ್ಲೂ ಕೂಡ ದುಡ್ಡು ಚೆನ್ನಾಗಿ ಓಡಾಡುತ್ತೆ, ಕುಲದೇವರ ಅನುಗ್ರಹ ಸಿಗತ್ತೆ, ನಿಮ್ಮ ವ್ಯಾಪಾರ ವಹಿವಾಟು ಹೆಚ್ಚಲಾಗತ್ತೆ, ಒಂದು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಇರುತ್ತೆ, ಖಂಡಿತವಾಗ್ಲೂ ಕೂಡ ಆರ್ಥಿಕ ಮುಂದುವರಿತೀರಾ. ಇವೆಲ್ಲ ಕೂಡ ಹುಣ್ಣಿಮೆ ದಿನಗಳಲ್ಲಿ ಪ್ರಕಾಶವಾಗಿ ಉಳಿತಕ್ಕಂಥ ಚಂದ್ರನನ್ನ ಖಂಡಿತವಾಗ್ಲೂ ಕೂಡ ದರ್ಶನ ಮಾಡಿ. ಹಾಗೆಯೇ ಲಕ್ಷ್ಮೀ ಕುಬೇರ ಹೋಮವನ್ನ ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಮಂತ್ರ, ಸ್ವರ್ಣಾಕರ್ಷಣ ಭೈರವ ಯಂತ್ರವನ್ನ ಮನೆ ಇಟ್ಕೊಂಡು ಪೂಜೆ ಮಾಡಿ, ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಿ. ನಿಮ್ಮ ಧನಾಧಿಪತಿ ಯಾರು, ನಿಮ್ಮ ಲಗ್ನದ 2ನೇ ಮನೆ ಅಧಿಪತಿ ಯಾರು, ಆ 2ನೇ ಮನೆ ಅಧಿಪತಿ ಎಲ್ಲಿ ಗೋಚರಿಸ್ತಾನೆ ನಿಮ್ಮ ಕುಂಡಲಿಯಲ್ಲಿ, ನಿಮ್ಮ ಜಾತಕದಲ್ಲಿ, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪರಿಹಾರಗಳು, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಮೂಲಿಕೆಗಳು, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಯಂತ್ರಗಳು, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ತಾಂತ್ರಿಕ ವಸ್ತುಗಳು, ಮುಖ್ಯವಾಗಿ ತಾಂತ್ರಿಕ ವಸ್ತುಗಳು, ಅದನ್ನೆಲ್ಲ ನೀವು ಇಟ್ಕೊಂಡು ಪೂಜೆ ಮಾಡಿದಾದ್ರೆ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ವರ್ಷಕ್ಕೆ ಒಮ್ಮೆ ನೆನಪಿಸ್ಕೋತೀರ ಮಹಾಲಕ್ಷ್ಮಿನ. ಸೊ ಶ್ರಾವಣ ಮಾಸದಲ್ಲಿ ನೀವು ಲಕ್ಷ್ಮೀ ಹಬ್ಬವನ್ನು ಆಚರಿಸ್ತೀರ ಒಂದೇ ಒಂದಿನ, ಆದರೆ ದಿನನಿತ್ಯ
ಲಕ್ಷ್ಮೀ ಪೂಜೆ ಮಾಡಬೇಕಾಗುತ್ತೆ. ವಾರಕ್ಕೊಮ್ಮೆ ಮಾಡಿ ಖಂಡಿತವಾಗ್ಲೂ ಕೂಡ ಹುಣ್ಣಿಮೆ, ಪ್ರತಿ ಹುಣ್ಣಿಮೆಯಲ್ಲಿ ತುಂಬ ವಿಶೇಷವಾಗಿ ಕುಂಬಳಕಾಯಿ ದೀಪ ಹಚ್ಚೋದು, ತೆಂಗಿನಕಾಯಿ ದೀಪ ಹಚ್ಚೋದು, ನಾನಾ ಫಲಗಳಿಂದ ಅಂದರೆ ಹಣ್ಣುಗಳಿಂದ ದೀಪ ಹಚ್ಚೋದು, ವಿಳೆದೆಲ್ಲ ಜೋಡಿಸ್ಬಿಟ್ಟು ಸೊ ತುಪ್ಪದಲ್ಲಿ ಖಂಡಿತವಾಗ್ಲೂ ಕೂಡ ಅದು ಆದರೆ ಆರ್ಥಿಕವಾಗಿ ಮುಂದುವರಿತೀರ. ಖಂಡಿತವಾಗ್ಲೂ ಲಕ್ಷ್ಮಿ ಕಟಾಕ್ಷ, ಅಷ್ಟ ಐಶ್ವರ್ಯ, ಅಷ್ಟಲಕ್ಷ್ಮಿ ಯೋಗ ತಂದು ಕೊಡುವಂಥದ್ದಾಗಿರುತ್ತೆ. ನೀವು 5-6 ಹಣ್ಣುಗಳು ಸೀಸನ್ಗೆ ತಕ್ಕಂತೆ ಹಣ್ಣುಗಳನ್ನ ತೆಗೆದುಕೊಂಡು ಹುಣ್ಣಿಮೆ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಈ ಥರ ದೀಪವನ್ನು ಹಚ್ಚಿ ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಮಂತ್ರಗಳು, ಲಕ್ಷ್ಮೀ ಕುಬೇರ ಮಂತ್ರಗಳು, ಸ್ವರ್ಣಾಕರ್ಷಣ ಭೈರವ ಮಂತ್ರಗಳನ್ನ ಪಠಿಸಿದ್ರೆ ಖಂಡಿತವಾಗ್ಲೂ ಕೂಡ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಆರ್ಥಿಕವಾಗಿ ನೀವು ಬ್ಯಾಲೆನ್ಸ್ ಅಂದರೆ ಯಾವತ್ತೂ ಕೂಡ ದುಡ್ಡು ಕಾಸಿನ ವಿಚಾರದಲ್ಲಿ ನೀವು ಕಡಿಮೆ ಆಗೋದಿಲ್ಲ. ಅದರ ಬದಲಾಗಿ ಚಿನ್ನ ಆಭರಣಗಳು, ಬೆಳ್ಳಿ ಆಭರಣಗಳು, ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ. ಕಾರು, ಮನೆ, ಬಂಗ್ಲೆ, ಇಷ್ಟಾರ್ಥ ಸಿದ್ಧಿ ನೆರವೇರುತ್ತೆ ಖಂಡಿತವಾಗ್ಲೂ ಕೂಡ. ಇದನ್ನೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಸೊ ಇವತ್ತು ನೆನಪಿಸ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ಇವತ್ತು ಅಳವಡಿಸ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ಈ ಪೂಜೆಯನ್ನು ಮಾಡ್ಕೊಳ್ಳಿ. ಹಾಗೆಯೇ ಹೋಮ ಹವನಗಳು ತುಂಬ ವಿಶೇಷವಾಗಿ ಹೋಮಗಳಲ್ಲಿ ಕೆಲವೊಂದು ವಸ್ತುಗಳು ಅಂದರೆ ಡ್ರೈ ಫ್ರೂಟ್ಸ್ ಏನಿದೆ ಇವತ್ತು, ಕುಂಬಳಕಾಯಿ ಏನಿದೆ ಇವತ್ತು, ಖಂಡಿತವಾಗ್ಲೂ ಕೂಡ ಜೇನುತುಪ್ಪ ಏನಿದೆ, ಮತ್ತು ತುಪ್ಪ, ಒರಿಜಿನಲ್ ತುಪ್ಪದಲ್ಲಿ ಉದ್ದಿನ ವಡೆಯನ್ನು ನೆನೆಸಿ ಅದನ್ನು ನೀವು ಹೋಮದಲ್ಲಿ ಹಾಕುವಂಥದ್ದಾಗಲಿ ಇದೆಲ್ಲ ಕೂಡ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಆರ್ಥಿಕ ಮುಂದುವರಿತಾರೆ. ನೀವು ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ, ಲಕ್ಷ್ಮೀ ಕಟಾಕ್ಷವನ್ನು ತಂದು ಕೊಡುತ್ತೆ ಖಂಡಿತವಾಗ್ಲೂ ಕೂಡ. ಸೊ ಯಾವುದೇ ಕಾರಣಕ್ಕೂ ಕೂಡ ಯಾವತ್ತೂ ದುಡ್ಡು ಕಾಸು ಇಲ್ಲ, ನೀವು ದುಡ್ಡು ನಿಲ್ತಾ ಇಲ್ಲ ಅಂತಕ್ಕಂಥ ಕೊರಗು ನಿಮ್ಮಲ್ಲಿ ಇರಕೂಡದು ಖಂಡಿತವಾಗ್ಲೂ ಕೂಡ. ಎಲ್ಲದಕ್ಕೂ ಕೂಡ ಈ ಪರಿಹಾರಗಳು ತುಂಬ ತುಂಬ ಮುಖ್ಯವಾಗಿ, ಅತಿ ಮುಖ್ಯವಾಗಿ ಹೇಳುವಂಥದ್ದಾಗಿದೆ. ಸೊ ನಾವು ಈಗಾಗಲೇ ನಾವು ಹೇಳಿದ್ವಿ, ಹತ್ತಲವು ಕಾರ್ಯಕ್ರಮಗಳಲ್ಲಿ ಹೇಳಿದ್ವಿ, ಹತ್ತಲವು ಮಾಧ್ಯಮಗಳಲ್ಲಿ ಹೇಳಿದ್ವಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿದ್ವಿ. ಅದನ್ನು ರಿಪೀಟ್ ಮಾಡಿ ಕೇಳಿಸ್ಕೊಳ್ಳಿ ದಯವಿಟ್ಟು ಕೂಡ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಕೂಡ ಹೋಮ ಹವನಗಳು ನಡೀತಾ ಇರುತ್ತೆ ಪ್ರತಿ ತಿಂಗಳು. ವಿಶೇಷವಾಗಿ ನಮ್ಮಲ್ಲಿ ಕೂಡ ಭಾಗಿಯಾಗ್ಬೋದು ನೀವು. ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ತಾರಾಬಲ ನೋಡಿ ಬರೀ ಹಣದ ಸಮಸ್ಯೆಯನ್ನು ಸೊ ದೂರ ಮಾಡಿ ಆಕರ್ಷಣೆ ಮಾಡಿಕೊಡಿದ್ರೆ ಖಂಡಿತವಾಗ್ಲೂ ಕೂಡ ಆಕರ್ಷಣೆ ಮಾಡ್ಬೋದು, ಹಣ ಆಕರ್ಷಣೆ ಮಾಡ್ಕೊಡ್ಬೋದು ಖಂಡಿತವಾಗ್ಲೂ ಕೂಡ. ಕೊಟ್ಟಿರ್ತಕ್ಕಂಥ ಹಣ ಕೈ ಬದಲಾವಣೆ ತಗೊಂಡ್ರು ಬರ್ತಾ ಇಲ್ಲ. ಅವರು 108 ಕಥೆಗಳು ಹೇಳ್ತಿದ್ದಾರೆ, ನಮಗೆ ಕೈ ತಲುಪ್ತಾ ಇಲ್ಲ, ಏನೋ ಯಾಮಾರ್ಬಿಟ್ಟಿವಿ, ಅವತ್ತು ಕೊಟ್ಬಿಟ್ಟಿದ್ವಿ, ಆದರೆ ಮದುವೆ ತಲುಪ್ತಾ ಇಲ್ಲ ಅಂತಕ್ಕಂಥ ಆತಂಕಗಳು. ಮದುವೆ ವಯಸ್ಸಲ್ಲಿ ಗಂಡು ಹೆಣ್ಣಿದೆ ನಿಮ್ಮ ಮನೆಯಲ್ಲಿ, ಮದುವೆ ಆಗ್ತಾ ಇಲ್ಲ ಅಂತಕ್ಕಂಥ ಕೊರಗಾಗಿರ್ಬೋದು. ಮತ್ತು ಮದುವೆ ಆಯಿತು, 5-6 ವರ್ಷ ಆಯಿತು, ಇನ್ನು ಮಕ್ಕಳಾಗಿಲ್ಲ, ಮಕ್ಕಳಿಗೆ ಅಂತ ಹೇಳಿ ಕೊರಗು ಇರ್ಬೋದು. ಇದೆಲ್ಲದಕ್ಕೂ ಕೂಡ ಪರಿಹಾರಗಳು. ಸೊ ನಾವು ಕಷ್ಟಪಟ್ಟು ತಗೊಂಡು ಮನೆ ಕಟ್ಟಿ ಅದು ಗೃಹಪ್ರವೇಶ ಮಾತ್ರ ಮಾಡಿದ್ವಿ, ಆದರೆ ನಾವು ಬಾಡಿಗೆ ಮನೆಯಲ್ಲಿ ಕಾಲ ಕಳೀತೇವೆ. ಯಾಕೆ ಈ ಥರ ದೋಷಗಳು? ಭೂಮಿ ದೋಷ ಇರುತ್ತೆ, ಭೂಮಿ ಶಾಪ ಇರುತ್ತೆ, ಎಲ್ಲ ಕೂಡ ನಿವಾರಣೆ ಮಾಡ್ಕೋಬೇಕಾಗ್ತದೆ. ಇದಕ್ಕೆಲ್ಲ ಕೂಡ ಸರ್ವಶಕ್ತಿ ಕುಮಾರಪೀಠ ವತಿಯಲ್ಲಿ ಪ್ರತಿದಿನ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಬಂದು ಭಾಗವಹಿಸಿ ಖಂಡಿತವಾಗ್ಲೂ ಕೂಡ ಅದೆಲ್ಲ ಕೂಡ ವನಸಿರಿಗಳನ್ನು ಬಳಕೆ ಮಾಡಿ ಮಾಡುವಂಥ ಪೂಜೆಗಳಿರುತ್ತೆ ಖಂಡಿತವಾಗ್ಲೂ ಕೂಡ. ತುಂಬ ತುಂಬ ವಿಶೇಷವಾಗಿ ಮಾಡಿಕೊಡುವಂಥದ್ದಾಗಿರುತ್ತೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೋಡಿ. ಸಂಜೀವ್ ಕುಮಾರ್ 9/1/2008, ಸಂಜೀವ್ ಕುಮಾರ್ 9/8/2008 ಅಲ್ವಾ? ಓಕೆ. ಬೆಳಗ್ಗೆ ಅಲ್ವಾ? 8:45 ಬೆಳಗ್ಗೆ. ಶೇಖ್ ಜೀವನ್. ಓಕೆ, ಶೇಖ್ ಜೀವನ್. ಓಕೆ, ನೇಮ್ ರಿಪೀಟ್ ಮಾಡಿ ದಯವಿಟ್ಟು. ಸಂಜಯ್ ಕುಮಾರ್ ಅವರೇ ರಿಪೀಟ್ ಮಾಡಿ. ಸ್ನೇಹ ಅಲ್ವಾ? ಹಿಮಾಚಲ್ ಪ್ರದೇಶ್ ಖಂಡಿತವಾಗ್ಲೂ ಕೂಡ. ವಿಶಾಖ ನಕ್ಷತ್ರ, ತುಲಾರಾಶಿ. ವಿಶಾಖ ನಕ್ಷತ್ರ, ತುಲಾರಾಶಿ ಇದೆ. ಕನ್ಯಾ ಲಗ್ನಾಧಿಪತಿಯಾದ ಬುಧ ಗ್ರಹ ವ್ಯಯದಲ್ಲಿ. ಬುಧ, ಶುಕ್ರ, ಕುಜ, ಶನಿ ಬಲವಾಗಿರ್ತಕ್ಕಂಥದ್ದು. ಸೊ ನರಭಾವದಲ್ಲಿ ಚಂದ್ರ ಇರ್ತಕ್ಕಂಥ ಸೂಪರ್. ವಾಕ್ಚಾತುರ್ಯ, ಯೋಗ, ಧನಯೋಗ, ಲಾಭಾಧಿಪತಿಯಾದ ಚಂದ್ರ. ಖಂಡಿತವಾಗ್ಲೂ ಕೂಡ ಏನೇ ಮಾಡಕ್ಕೆ ಹೋದ್ರು 100% ಲಾಭ ದೊರೆಯುತ್ತೆ. ಒಳ್ಳೆ ಕುಟುಂಬ ಅನುಕೂಲ ಆಗುತ್ತೆ, ಕುಟುಂಬ ಎಲ್ಲಿಗೆ ಆಗುತ್ತೆ. ಹಂಸಯೋಗವಿದೆ. ಕಾಲಸರ್ಪ ದೋಷ ಇದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಏಕಾದಶಿ ಭಾವದಲ್ಲಿರ್ತಕ್ಕಂಥ ಸೂರ್ಯಗ್ರಹ ಒಳ್ಳೆಯದನ್ನೇ ಮಾಡಬೇಕಾಗ್ತದೆ. ಪೂರ್ವ ಪುಣ್ಯ ಸ್ಥಾನ ತುಂಬ ವೀಕ್ ಇದೆ. ಪೂರ್ವ ಪುಣ್ಯ ದೋಷ, ಸ್ತ್ರೀ ದೋಷ, ಕುಜದೋಷ, ಕಾಲಸರ್ಪ ದೋಷ, ಗ್ರಹಣ ದೋಷ ನಿವಾರಣೆ ಮಾಡಿಕೊಂಡ್ರೆ ಮಿಕ್ಕ ಎಲ್ಲ ಕೂಡ ಸೂಪರ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ. ಈ ಒಂದು
ದೋಷ ಪರಿಹಾರ ಮಾಡ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ. ಓಕೆ, ಒಂದು ನಿಮಿಷ. 9/1/2000. ಓಕೆ 9/1/2008. ಎಸ್, ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಓಕೆನಾ? ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಇದೆ. ಓಕೆ, ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನ. ಲಗ್ನ ರಾಶಿಯಾಧಿಪತಿ ಶನಿ ಅಷ್ಟಮದಲ್ಲಿ ದುರ್ಸ್ಥಾನದಲ್ಲಿರ್ತಕ್ಕಂಥದ್ದು. ಬುಧ ಚಂದ್ರ ಲಗ್ನದಲ್ಲೇ ಇರ್ತಕ್ಕಂಥದ್ದು. ಬಾತಕಾಧಿಪತಿಯಾದ ಶುಕ್ರ ಗ್ರಹ ಬಾತಕದಲ್ಲೇ ಇರ್ತಕ್ಕಂಥ ಯೋಗಕಾರಕ ಸೂಪರ್ ಆಗಿರ್ಬೇಕಿತ್ತು. ಬಟ್ ವೈದಲ್ಲಿರ್ತಕ್ಕಂಥ ಸೂರ್ಯ ಮತ್ತು ಗುರು ಚಾಂಡಾಳ ದೋಷ ಜಾಸ್ತಿ ಇದೆ, ನಿವಾರಣೆ ಮಾಡ್ಕೋಬೇಕಾಗತ್ತೆ. ಕುಲದೇವರ ಅನುಗ್ರಹ ಕಡಿಮೆ ಇದೆ. ಕುಲದೇವರ ಅನುಗ್ರಹನ ಪಡ್ಕೋಬೇಕಾದ 2028 ತನಕ ಟೈಮ್ ಚೆನ್ನಾಗಿಲ್ಲ. 2028 ಆಫ್ಟರ್ ಸೂಪರ್ ಆಗಿರುತ್ತೆ. 2028 ಕಳೆದ ನಂತರ ಅದ್ಭುತವಾಗಿದೆ. ನಿಮಗೆ ಈಗಾಗಲೇ ಅನಾನುಕೂಲಗಳು ಅಲ್ಲೋಳು ಆಗ್ತಾ ಇದೆ. ಬಟ್ ಹೆಲ್ತ್ ಇಶ್ಯೂ ಆಗ್ತಾ ಇದೆ. ಸರ್ಜರಿ ಆಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನ ಮಂಗಳವಾರಗಳಲ್ಲಿ ದರ್ಶನ ಮಾಡ್ಕೊಂಬನ್ನಿ. ಖಂಡಿತವಾಗ್ಲೂ ಕೂಡ ಒಳ್ಳೇದಾಗತ್ತೆ. ಎಮರಾಲ್ಡ್ ಗ್ರೀನ್ ಬ್ಲೂ ಸಫೈಡ್ ಡೈಮಂಡ್ ಪೆರ್ಲ್. ಸೊ ಇಷ್ಟು ಲಾಕೆಟ್ ಅಲ್ಲಿ ಧರಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಹೊಸ ಪ್ರಯತ್ನಗಳು 2028 ಆಫ್ಟರ್ 2028 ನಿಮಗೆ ಗುಡ್ ಟೈಮ್. ಅಲ್ಲಿವರೆಗೂ ಏನಿದೆ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬಿಡಿ ಸಂಜೀವ್ ಅವರೇ. ಒಳ್ಳೇದಾಗ್ಲಿ, ಧನ್ಯವಾದಗಳು. ಸ್ನೇಹಿತರೆ, ಈಗ ಹಣದ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಿದೀವಿ. ಮತ್ತೆ ತಿರುಪತಿ ದರ್ಶನ ಹುಣ್ಣಿಮೆ ದಿನಗಳಲ್ಲಿ, ತಿರುಪತಿ ದರ್ಶನ ಸೋಮವಾರಗಳಲ್ಲಿ ಈ ತರ ಮಾಡಿದ್ರೆ ಅಲ್ಲಿ ಕೊಂಕಣ ಸಿದ್ಧ ಪುರುಷರು ಸ್ವರ್ಣಾಕರ್ಷಣ ಭೈರವ ಯಂತ್ರನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅದ ಗ್ರಂಥಗಳಲ್ಲಿ ನಮ್ಮಲ್ಲಿ ತಾಳೆಗರೆಯಲ್ಲಿರ್ತಕ್ಕಂಥ ಗೆಂದ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಹುಣ್ಣಿಮೆ ಮತ್ತು ಸೋಮವಾರ ಹಾಗೂ ಹುಣ್ಣಿಮೆ ನೀವೇನಾದ್ರೂ ದರ್ಶನ ಮಾಡಿ ಬಂದ್ರೆ ತಿರುಪತಿ ದರ್ಶನ 100% ಆರ್ಥಿಕವಾಗಿ ನೀವು ಮುಂದುವರಿತೀರಾ. ಲಕ್ಷ್ಮಿ ಕಟಾಕ್ಷವನ್ನು ತಂದು ಕೊಡುತ್ತೆ. ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ. ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ, ಯೋಗಗಳನ್ನ, ಅದೃಷ್ಟಗಳನ್ನ ತಂದ್ಕೋಬಹುದು ಖಂಡಿತವಾಗ್ಲೂ ಕೂಡ. ಹಾಗೆ ಅಥವಾ ಸೋಮವಾರ ನಿಮ್ಮ ರಾಶಿಗೆ ಚಂದ್ರಾಷ್ಟಮ ಇರಬಾರ್ದು, ಅಷ್ಟಮಿ ಇರಬಾರ್ದು, ಪಾಡ್ಯ ಇರಬಾರ್ದು. ಆ ಸೋಮವಾರ ನಿಮ್ಮ ನಕ್ಷತ್ರಕ್ಕೆ ತಾರಾಬಲದಲ್ಲಿ ಸಂಪತ್ತ ನಕ್ಷತ್ರ ಇದ್ದಂಥ ಸಂದರ್ಭದಲ್ಲಿ ತಿರುಪತಿಗೆ ಹೋಗಿ ದರ್ಶನ ಮಾಡಿ ಬಂದ್ರೆ ಜೀವನದಲ್ಲಿ ಸೂಪರ್ ಆಗಿರುತ್ತೆ. ಖಂಡಿತವಾಗ್ಲೂ ಕೂಡ ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೇರವಾಗಿ ಬಂದ್ರೆ ತಿರುಪತಿ ದರ್ಶನ ತುಂಬಾ ಚೆನ್ನಾಗಿರುತ್ತೆ. ಆಗೇನಾಗುತ್ತೆ, ಲಕ್ಷ್ಮಿ ಕಟಾಕ್ಷ, ಲಕ್ಷ್ಮಿ ಕುಬೇರ ಯೋಗ ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಕೂಡ ಯೂನಿವರ್ಸಲ್ ನಾವು ಹೇಳುವಂಥದ್ದು. ಸೊ ಹಾಗಾಗಿ ನೀವು ನಿಮ್ಮ ಮನೆ ದೇವರಲ್ಲಿ ಹುಣ್ಣಿಮೆ ದಿನಗಳಲ್ಲಿ ನಾನಾ ವಿಧವಾದ ಹಣ್ಣುಗಳನ್ನ ಜೋಡಣೆ ಮಾಡಿ ಒಂದು ಪ್ಲೇಟಲ್ಲಿ 5 ವಿಳೆದೆಲೆ ಜೋಡಿಸಿ ಮಧ್ಯದಲ್ಲಿ ಒಂದು ತಾವರೆ ಹೂವು ಬತ್ತಿ ಹಾಕಿ ತುಪ್ಪದಲ್ಲೇ ದೀಪ ಹಚ್ಚರ 100% ದುಡ್ಡು ಚೆನ್ನಾಗಿ ಓಡುತ್ತೆ. ಖಂಡಿತವಾಗ್ಲೂ ಕೂಡ ಈ ಒಂದು ಅವಕಾಶಗಳು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಬರ್ಮಾಡ್ಕೊಳ್ಳಿ. ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ, ಸಾಲ ತೀರುತ್ತೆ, ಋಣ ವಿಮೋಚನವಾಗುತ್ತೆ. ಖಂಡಿತವಾಗ್ಲೂ ಕೂಡ ಎಲ್ಲ ಕೂಡ ಅರಿತುಕೊಂಡು ಮಾಡಿ, ತುಂಬಾ ಒಳ್ಳೇದಾಗತ್ತೆ. ಮತ್ತೆ ದುಡುಕ ಚೆನ್ನಾಗಿ ಓಡಾಡಬೇಕು ಅಂತಂದ್ರೆ ಬ್ರಹ್ಮದಂಡಿ ಬೇರು, ಮುಟ್ಟಿದ್ರೆ ಮುನಿ ಬೇರು, ಕುಪ್ಪೆ ಗಿಡದ ಬೇರು ಹಾಗೂ ನಿಮ್ಮ ಲಗ್ನದಿಂದ 2ನೇ ಭಾವಾಧಿಪತಿ ಯಾರು ಆ ಗ್ರಹದ ಬೇರುಗಳು. ನಿಮ್ಮ ಲಗ್ನದಿಂದ 2ನೇ ಭಾವಾಧಿಪತಿ ಯಾರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಬೇರುಗಳನ್ನ ನೀವೇನ್ ಮಾಡ್ತೀರಾ, ಸೊ ಸಂಗ್ರಹ ಮಾಡಿ ಅದನ್ನು ಸಿದ್ಧಿಸಿ ಕೊರಳಲ್ಲಿ ಧರಿಸ್ಕೋರ 100% ದುಡ್ಡು ಚೆನ್ನಾಗಿ ಓಡುತ್ತೆ. ಅಥವಾ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಿ ಅಲ್ವಾ, ಹಳದಿ ದಾರವನ್ನು ಸುತ್ತಿಸ್ಬಿಟ್ಟು ಅರ್ಚನೆ ಮಾಡಿ 100% ಫೈನಾನ್ಷಿಯಲಿ ಫ್ರೀ ಆಗ್ತೀರಾ. ದುಡ್ಡು ಚೆನ್ನಾಗಿ ಓಡಾಡುತ್ತೆ. ಇದೆಲ್ಲ ಕೂಡ ಸೊ ಪ್ರತಿಯೊಬ್ಬರಿಗೆ ಈ ಒಂದು ವಿಚಾರ ತಲುಪಬೇಕು ಅಂದರೆ ನೀವು ಶೇರ್ ಮಾಡಿ. ಸೊ ಹೆಚ್ಚಿನ ಮಾಹಿತಿಗೋಸ್ಕರ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ. ಸೊ ಹೆಚ್ಚಿನ ಮಾಹಿತಿಗಳು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಮ್ಮ ಫೇಸ್ಬುಕ್ ಆಗಿರ್ಬೋದು ಅಪ್ಲೋಡ್ ಮಾಡಿದ್ವಿ. ಕಂಡು ತಿಳ್ಕೊಳ್ಳಿ, ನಮಗೆ ಫೋನ್ ಮಾಡಿ. ತಪ್ಪದೆ ಇನ್ನಷ್ಟು ಮಾಹಿತಿಗಳು ಕೊಡೋಕ್ಕೆ ನಾವು ತಯಾರಾಗಿದ್ವಿ ಸ್ನೇಹಿತರೆ. ನಮ್ಮ ಫೇಸ್ಬುಕ್ಕಲ್ಲಿ ಕೂಡ ಎಲ್ಲ ದಕ್ಷಿಣ ಭಾರತ ಎಲ್ಲ ಭಾಷೆಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೋಡಿ ಆನಂದಿಸಿ. ಒಳ್ಳೆಯದಾಗಲಿ. ಧನ್ಯವಾದಗಳು.